ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಕುಂಭರಾಶಿಯವರ ಮಾಸ ಭವಿಷ್ಯ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಬಟನ್ ಇರುತ್ತೆ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಎಲ್ಲರಿಗೂ ಸಹ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಕುಂಭರಾಶಿ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳು ಬರ್ತಾನೆ ಇರುತ್ತೆ, ಹಾಕ್ತಾನೆ ಇರ್ತೀವಿ. ಸೊ ದಯವಿಟ್ಟು ಕುಂಭ ಅಂತಲ್ಲ, ಯಾವುದೇ ಎಲ್ಲ ರಾಶಿಯವ್ರದ್ದು ಸಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಮಾಸ ಭವಿಷ್ಯದ ವಿಚಾರ ಹಾಗೂ ಶನಿ ಸಂಚಾರದ ವಿಚಾರದಲ್ಲಿ ವ್ಯತ್ಯಾಸಗಳಿರುತ್ತೆ. ಯಾಕೆಂದರೆ ಶನಿ ಸಂಚಾರ ದೀರ್ಘಕಾಲಿಕವಾಗಿ 2.5 ವರ್ಷ ಒಂದು ರಾಶಿಯಲ್ಲಿರುವಂಥದ್ದು ಶನೇಶ್ವರ. ಸೊ ಅಂದರೆ ಈಗ ಏಪ್ರಿಲ್ 1ನೇ ತಾರೀಕಿಂದ ನಿಮಗೆ ಜನ್ಮ ಶನಿ ಇರೋದಿಲ್ಲ, 7.5 ಕೊನೆಯ ಭಾಗ ಶುರುವಾಗುತ್ತೆ. ಅದ್ರ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಸ್ ಮಾಡಿದ್ದೇನೆ, ನಿಮ್ಮ ಡಿಸ್ಕ್ರಿಪ್ಷನಲ್ಲೋ ಅಥವಾ ನಮ್ಮ ಚಾನಲ್ ವಿಡಿಯೋಸ್ ಸೆಕ್ಷನಲ್ಲಿ ಇರುತ್ತೆ. ದಯವಿಟ್ಟು ಅದನ್ನು ಸಹ ನೋಡಿ ನೀವು. ಮೊದಲನೇ ಪಾಯಿಂಟ್. ಎರಡನೇ ವಿಚಾರ ಏನಪ್ಪ ಅಂತಂದರೆ, ಇದನ್ನು ಮಾಸ ಭವಿಷ್ಯಕ್ಕೆ ನೀವು ಕಂಪೇರ್ ಮಾಡ್ಕೋಬೇಡಿ. ಮಾಸ ಭವಿಷ್ಯ ರಿಲೇಟೆಡ್ ಟು ಬೇರೆ ಬೇರೆ ಗ್ರಹಸ್ಥಿತಿಗಳನ್ನು ನೋಡ್ಕೊಂಡು ಹೇಳಿರ್ತಾ ಇರ್ತೀವಿ. ಓಕೆನಾ? ಈಗ ಒನ್ ಬೈ ಒನ್ ನಾನು ಯಾಕೆ ಅಂತಂದರೆ ಗ್ರಹಗಳ ಸ್ಥಿತಿಯಲ್ಲಿ ಆಧರಿಸ್ಕೊಂಡು ಹೇಳ್ಬಿಡ್ತೇನೆ. ಬಹಳ ಮುಖ್ಯವಾಗಿ ಕುಂಭರಾಶಿಯವರ ವಿವಾಹ ವಿಚಾರ ಮಾತಾಡೋಣ. ಅವಿವಾಹಿತ ಕುಂಭರಾಶಿಯವರಿಗೆ ವಿವಾಹದ ಯೋಗ ಇದೆಯಾ ಏಪ್ರಿಲ್ ತಿಂಗಳಲ್ಲಿ? ಓಕೆ. ಸಪ್ತಮಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ 13ನೇ ತಾರೀಕು ನಂತರ. ಸೊ ಅದರಿಂದಾಗಿ ನಿಮಗೆ ಕುಂಭರಾಶಿಯವರಿಗೆ ಏಪ್ರಿಲ್ 13ನೇ ತಾರೀಕು ದಾಟಿಬಿಡ್ತು ಅಂದರೆ ಅವಿವಾಹಿತ ಕುಂಭರಾಶಿಯವರಿಗೆ ವಿವಾಹ ಯೋಗ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಕುಂಭರಾಶಿಯ ಮದುವೆ ಆಗಿರ್ತಕ್ಕಂಥ ವಿವಾಹಿತರು ಬಟ್ ಗಂಡ ಹೆಂಡತಿ ಜಗಳ ಜಾಸ್ತಿ ಇದೆಯಾ, ಅದು ಕೂಡ 13ನೇ ತಾರೀಕು ನಂತರ ಸಾಲ್ವ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಕಷ್ಟ, ಬಟ್ ಅದರ ನಂತರ ಸಾಲ್ವ್ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಅದಕ್ಕೆ ಪೂರಕ ಆಗೋ ಥರ ಅಂದರೆ ಅವಿವಾಹಿತ ಕುಂಭರಾಶಿಯವರಿಗೆ ಮದುವೆ ಆಗಬೇಕು, ವಿವಾಹಿತ ಕುಂಭರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಾವು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮಾದಿಗಳು, ಈ ವಿಶೇಷ ಪ್ರಸಾದವೂ ಸಹ ಇದೆ. ಈ ವಿಡಿಯೋ ಎಂಡಲ್ಲಿ ಅದನ್ನು ತಿಳಿಸ್ತೇನೆ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗಲಿದೆ. ನೆಕ್ಸ್ಟ್, ಉದ್ಯೋಗದ ವಿಚಾರ. ಉದ್ಯೋಗದ ವಿಚಾರಕ್ಕೆ ಬಂದಾಗ ಕರ್ಮಾಧಿಪತಿ ಯಾರು? ಕುಂಭರಾಶಿಗೆ ಕರ್ಮಾಧಿಪತಿ ಕುಜಗ್ರಹ. ಸೊ ಆದ್ದರಿಂದ ಕುಜಗ್ರಹ ಷಷ್ಠದಲ್ಲಿದ್ದರೂ ಶುಭ ಫಲಗಳನ್ನು ಕೊಡಬೇಕು, ಆದರೆ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಕುಜಗ್ರಹ. ಆದ್ದರಿಂದ ಏನಾಗುತ್ತಪ್ಪ, ನಿಮಗೆ ನಿರುದ್ಯೋಗಿ ಕುಂಭರಾಶಿಯವರಿಗೆ ಉದ್ಯೋಗ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಫಾರ್ ಸಪೋಸ್ ಜಾಬ್ ಬೇಕೇ ಬೇಕು, 13ನೇ ತಾರೀಕು ನಂತರ ಪ್ರಯತ್ನ ಮಾಡಿ. ಉದ್ಯೋಗ ಕಾರಕ ರವಿ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ, ಆದ್ದರಿಂದ ಸ್ವಲ್ಪ ರವಿಯ ಬಲದಿಂದ ಸಿಗಬಹುದು. ಇಲ್ವಾ, ಫಾರ್ ಸಪೋಸ್ ನಿಮಗೆ ಕೆಲಸ ಸಿಕ್ಬಿಡ್ತು ಮೊದಲೇನೆ ಅಥವಾ ಯಾವಾಗ ಅಂತ ಆದರೂ ನಿಮ್ಗೆ ಆ ಕೆಲಸ ಇಷ್ಟ ಆಗೋದಿಲ್ಲ. ನಿಮಗೆ ಒಂಥರ ಎಲ್ಲಿ ಬಂದು ಸಿಗಾಕೊಂಬಿಟ್ನಪ್ಪ, ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಯ್ತಲ್ಲಪ್ಪ ಅನ್ನೋಂಗೆ ಆಗ್ಬಿಡಬಹುದು ಪರಿಸ್ಥಿತಿ. ಸೊ ಆದ್ದರಿಂದ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನೀವು ಇಂಟರ್ವ್ಯೂಗಳು ಅಟೆಂಡ್ ಮಾಡೋದು, ಮೇಲೆ ಪ್ರಯತ್ನ ಮಾಡಿಕೊಳ್ಳೋದು, ತುಂಬ ಆಸೆ ಇಟ್ಕೊಳ್ಳೋಕೆ ಹೋಗಬೇಡ್ರಿ. ಸಿಕ್ಕ ಜಾಬ್ ನಿಮಗೆ ನಿರಾಯಾಸವಾಗಿ ಜಾಬ್ ಸಿಕ್ಕಿದ್ರು ಕೂಡ ಆ ಜಾಬಿನ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ, ಒಂದು ಅನುಮಾನದ ದೃಷ್ಟಿ ದಯವಿಟ್ಟು ಇರಲಿ. ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲರೂ ಸಿಗಾಕೊಂಡ್ಬಿಡ್ತೀನಿ ನಾನು ಮತ್ತೆ ಅನ್ನುವಂಥ ವಿಚಾರ. ಇನ್ನು ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವ್ರು ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಇತ್ಯಾದಿಗಳು ಏನ್ರಿ ಕತೆ ಅಂತಂದರೆ, ಪ್ರಮೋಷನ್ನು ಸ್ಯಾಲ್ರಿ ಹೈಕು ಕೇಳ್ತೀರಾ, ಅವರು ಕೊಡ್ತಾರೆ, ನಿಮ್ಗದು ಮುಳ್ಳಿನ ಕಿರೀಟ ಆಗುತ್ತೆ. ನಾನು ಕೊಟ್ಟೆ ಹೇಳ್ತಾನೇ ಇರ್ತಾರೆ, ನಿಮಗೆ ಚುಚ್ತಾ ಇರ್ತಾರೆ. ಪ್ರಮೋಷನ್ ಕೊಟ್ಟೆ, ಏನು ಮಾಡಿದ್ರಿ? ಸ್ಯಾಲ್ರಿ ಹೇಗೆ ಕೇಳ್ರಿ, ಕೊಟ್ಟೆ, ಏನು ಮಾಡಿದ್ರಿ? ನಿನ್ನ ಸ್ಯಾಲ್ರಿ ಹೇಗೂ ಬೇಡ, ನಿನ್ನ ಪ್ರಮೋಷನ್ನು ಬೇಡ, ನಾನು ಬಿಟ್ಬಿಡು ತಂದೆ ಅನ್ನುವ ತರಹ ನಿಮ್ಮ ಬಾಯಲ್ಲಿ ಬರಬೇಕು. ಆ ಥರ ನಿಮಗೆ ಒತ್ತಾಯಗಳನ್ನು ಮಾಡುವ ಸಾಧ್ಯತೆ ಜಾಸ್ತಿ ಇರ್ತದೆ, ಆಯ್ತಲ್ವಾ? ಸೊ ಅದರಿಂದ ಉದ್ಯೋಗ ವಿಚಾರವಾಗಿ ಓವರಾಲ್ ನೋಡಿದಾಗ ಅಷ್ಟು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ನೆಕ್ಸ್ಟು, ಈ ಪಿತ್ರಾರ್ಜಿತ ಆಸ್ತಿಗೆ ವಿಚಾರಗಳೆಲ್ಲ ನಿಮಗೆ ಭೂಮಿಗೆ ಸಂಬಂಧಪಟ್ಟಂಥದ್ದಾದರೆ ಪ್ರಯತ್ನ ಮಾಡಬೇಡಿ. ಏಪ್ರಿಲ್ ತಿಂಗಳಲ್ಲಿ ಬಿಟ್ಬಿಡಿ, ಹಂಗೆ ಹೋಗಲಿ. ಯಾಕೆಂದರೆ ಮೇ ನಂತರ ನಿಮಗೆ ಗುರುಬಲ ಬಂದ ಮೇಲೆ ಅದನ್ನು ಬೇಕಾದ್ರೆ ಟ್ರೈ ಮಾಡ್ಕೊಳ್ಳಿ, ಏಪ್ರಿಲಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಭೂಮಿ ಏನಿಲ್ಲ ಸ್ವಾಮಿ, ಪಿತ್ರಾರ್ಜಿತ ಆಸ್ತಿ ಎಲ್ಲ ಮುಗಿದೋಗ್ಬಿಟ್ಟು ದುಡ್ಡು ಬರಬೇಕದು ಅಂತಂದರೆ 13ನೇ ತಾರೀಕು ನಂತರ ಪ್ರಯತ್ನ ಮಾಡಿ, ಸಿಗಬೇಕು. ನಿಮಗೆ ಆಗುವ ಸಾಧ್ಯತೆ ಆವಾಗಲೇ ಜಾಸ್ತಿ ಇದೆ. ಇನ್ನು ತಂದೆಯವರ ಆರೋಗ್ಯ ಸರಿ ಇಲ್ಲ, 13ನೇ ತಾರೀಕು ನಂತರ ಸರಿ ಹೋಗುತ್ತೆ. ತಂದೆಯವರಿಗೆ ನಿಮಗೆ ಬಾಂಧವ್ಯ ಚೆನ್ನಾಗಿಲ್ಲ, 13ನೇ ತಾರೀಕು ನಂತರ ಸರಿ ಹೋಗುತ್ತೆ.
ಈ 13 ಅನ್ನೋ ಡೇಟಿಂಗ್ ರೌಂಡಪ್ ಮಾಡಿ ಇಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಡೇಟ್ ನಿಮಗೆ ಅದು. ಬಟ್ ನಿಮಗೆ ನಿಮ್ಮ ಸಹೋದರರಿಗೆ ಜಗಳ ಮನಸ್ತಾಪಗಳು 1ನೇ ತಾರೀಕಿಂದನೇ ಜಾಸ್ತಿ ಆಗಿಬಿಡುತ್ತೆ. ನೀವು ಹೇಳಿದ್ದು ಅವ್ರಿಗಾಗಲ್ಲ, ಅವ್ರು ಹೇಳಿ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗೆ ನಿಮಗೆ ಆಗ್ಬರೋದೇ ಇಲ್ಲ. 13ನೇ ತಾರೀಕು ನಂತರ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ತಂದೆಯವ್ರದ್ದು ಅಥವಾ ಹಿರಿಯರದು, ಏನೋ ನೀವಿಬ್ಬರು ಕಿತ್ತಾಡ್ಕೋಬಾರ್ದು, ಇಬ್ಬರು ಸೇರಿಯಲ್ಲ ಕರೆಕ್ಟಾಗಿರಿ ಅಂಥೇಳಿ ಪ್ರೆಷರೈಸ್ ಮಾಡಿ ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ಬಾಂಧವ್ಯನ ಕ್ರಿಯೇಟ್ ಮಾಡುವ ಯತ್ನ ಪ್ರೆಷರೈಸಿಂದ ಆಗುತ್ತೆ. ಏನೋ ನಮ್ಮ ಅಪ್ಪಂಗೆ ಬೇಜಾರಾಗುತ್ತೆ ಅಂತ ಮಾತಾಡಿಸ್ತಾ ಇದ್ದೀನಿ, ನಮ್ಮ ಅಮ್ಮಂಗೆ ಬೇಜಾರು, ಅವ್ರು ಹೇಳಿದ್ರು ಅಂತ ಇಲ್ಲ ಅಂದ್ರೆ ನನಗೆ ಅವ್ನು ಕಂಡ್ರಾಗಲ್ಲ, ನನಗೆ ಅವಳು ಕಂಡ್ರಾಗಲ್ಲ, ಈ ಥರ ಮನಸ್ಸಿನೊಳಗೆ ಕುಯ್ತಾ ಇರುತ್ತೆ ಇಬ್ರಿಗೂ. ಆಯಿತಾ, ಇರಲಿ. ನೆಕ್ಸ್ಟ್ ಇನ್ನೂ ಬಹಳ ಪ್ರಮುಖವಾದ ವಿಚಾರ ಮಾತು. ದಯವಿಟ್ಟು ಹೇಳ್ತೀನಿ ಕುಂಭರಾಶಿಯವರು, ಆದಷ್ಟು ಮೌನ ಮಾಡಿ. ನೀವೇನೋ ಮಾತಾಡ್ತೀರಾ, ಅದು ಇನ್ನೊಂದೇನೋ ಅರ್ಥ ಉಟ್ಕೊಳ್ಳುತ್ತೆ, ಸುಮ್ಮನೆ ಅದು ಸಮಸ್ಯೆ ಆಗುತ್ತೆ, ಗೊತ್ತಾಯ್ತಲ್ವಾ? ಸೊ ಅದರಿಂದಾಗಿ ಮಾತು ಜೊತೆಗೆ ವಿದ್ಯಾರ್ಥಿಗಳು ದಾರಿ ತಪ್ಪುವ, ಟ್ರ್ಯಾಕ್ ತಪ್ಪುವ ಸಾಧ್ಯತೆ ಇರುತ್ತೆ, ಗೊತ್ತಾಯ್ತಲ್ವಾ? ಸೊ ಆದ್ದರಿಂದ ವಿದ್ಯಾರ್ಥಿಗಳು ಬಹಳ ಗಮನಿಸಿ, ನಿಮ್ಮ ಟ್ರ್ಯಾಕ್ ಸರಿ ಇದೆಯಾ, ನೀವು ಹೋಗ್ತಿರೋ ದಾರಿ ಸರಿ ಇದೆಯಾ, ನೀವು ಮಾಡ್ತಿರೋ ಫ್ರೆಂಡ್ಶಿಪ್ ಸರಿಯಾ ಇದೆಯಾ, ಇದೆಲ್ಲದೂ ಸಹ ಸ್ವಲ್ಪ ದಯವಿಟ್ಟು ಗಮನಿಸಬೇಕಾಗತ್ತೆ. ಇನ್ನು ದೂರ ಪ್ರಯಾಣ, ಏಪ್ರಿಲ್ 13 ನಂತರ ದೂರ ಪ್ರಯಾಣ ಸೂಪರ್, ಆರಾಮಾಗಿ ಹೋಗ್ಬೋದು. ಇಲ್ಲಿ ಬೇಕಾದ್ರು ಸರ್ಕಾರದ ಕೆಲಸಗಳೆಲ್ಲ 13ನೇ ತಾರೀಕು ನಂತರ ತುಂಬ ಚೆನ್ನಾಗಿ ಸರ್ಕಾರಿ ಕೆಲಸಗಳಾಗ್ಬಿಡುತ್ತೆ. ಸರ್ಕಾರದಿಂದ ನಿಮಗೇನೋ ದುಡ್ಡು ಬಿಡುಗಡೆ ಆಗಿ ಬರಬೇಕು, ಅದೆಲ್ಲ ನಿಮಗೆ ಚೆನ್ನಾಗಿ 13ನೇ ತಾರೀಕು ನಂತರ ಇದೆ. ಆಮೇಲೆ ನಿಮ್ಮ ದುಡ್ಡಿನ ವಿಚಾರ, ದುಡ್ಡು ಅದೇ ಸಮಸ್ಯೆ ಆಗಿಬಿಟ್ಟಿದೆ, ದುಡ್ಡೇ ಇಲ್ಲ, ಟೆನ್ಷನ್ ಆಗಿಬಿಡ್ತಾ ಇದೆ ಅಂತಂತೀರಾ. ದುಡ್ಡು ಆ್ಯಕ್ಚುಲಿ ನಿಮಗೆ ಇಡೀ ಏಪ್ರಿಲ್ ತಿಂಗಳಲ್ಲಿ ಏನು ಅಂಥದ್ದೇನು ವಿಶೇಷವಾಗಿ ದುಡ್ಡೇ ಇಲ್ಲ ಅಂತ ಅನ್ಸುತ್ತೆ ಮೊದಲೆರಡು ವಾರ. ಬಟ್ 3ನೇ ವಾರಕ್ಕೆ ಬಂದಂಗೆ ಇಲ್ಲಪ್ಪ ಇಲ್ಲೊಂದು ದುಡ್ಡಿದೆ, ಕೂಡಲೇ ಸಿಗದೆ ಇರ್ಬೋದು, ಒಂದು ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ನಂಗೆ ದುಡ್ಡು ಬರುತ್ತೆ, ಸಿಗುತ್ತೆ, ನೋ ಪ್ರಾಬ್ಲಮ್ ಅನ್ನುವ ಮನಸ್ಥಿತಿಗೆ ನಿಧಾನಕ್ಕೆ ಬಂದು ಮುಟ್ಕೊಳ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಈ ಥರ ಒಂದೊಂದಾಗಿ ಇಲ್ಲಿ ನೀವು ಗಮನಿಸಬೇಕಾದ್ರೆ ಒಂದು ಸೂರ್ಯಗ್ರಹಣ ಇದೆ. ಸೊ ಸೂರ್ಯಗ್ರಹಣ ನಿಮಗೆ ಮಿಶ್ರ ಫಲ ವಿಚಿತ್ರ ಫಲ ಇದ್ದರೂ ಸಹ ನಿಮಗೆ ಅದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಧನಸ್ಥಾನದಲ್ಲೇ ಸೂರ್ಯಗ್ರಹಣ ಆಗ್ತಾ ಇರೋದು. ನೋಡೋಣ, ಸಾಧ್ಯವಾದರೆ ಸಮಯಾವಕಾಶ ಸಿಕ್ಕರೆ ಅದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಾನು. ಆದರೂ ಸಹ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಬಹಳ ಪ್ರಮುಖವಾಗಿ ಅಷ್ಟಮಾಧಿಪತಿಯಾಗಿರತಕ್ಕಂಥ ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಏನೋ ಒಂದು ನಿಮಗೆ ನೆಗೆಟಿವಿಟಿ ಫೀಲ್ ಆಗುವ ಸಾಧ್ಯತೆ ಇದೆ ಏಪ್ರಿಲಲ್ಲಿ. ಏನೋ ಒಂದು ಶಕ್ತಿ ಅಥವಾ ಒಂದು ದೃಷ್ಟಿ ತುಂಬ ಆಗುತ್ತೆ ಅಂದರೆ ಏನೋ ಒಂದು ನೆಗೆಟಿವಿಟಿ ಫೀಲ್ ಜಾಸ್ತಿ ಇರುತ್ತೆ. ಪಾಸಿಟಿವಿಟಿಗೆ ಬಂದು ತುಂಬ ಚೆನ್ನಾಗಿ ಪಾಸಿಟಿವಿಟಿ ಬಂದು ಎಲ್ಲ ಚೆನ್ನಾಗಾಗಿದೆ ಅನ್ಬೇಕಾದ್ರೆ ಟಪ್ ಅಂತ ಇದು ಮೇಲಿಂದ ನೆಗೆಟಿವಿಟಿ ಬಂದು ಸಡನ್ನಾಗಿ ಚೆನ್ನಾಗಿದ್ದಲ್ಲಪ್ಪ ಏನಾಯ್ತು ನಿನಗೆ ಅಂತ ಹೇಳ್ತಾರೆ ಕೆಲಸದಲ್ಲಿ, ಜಾಬಲ್ಲಿ ಇಲ್ಲೆಲ್ಲ ಚೆನ್ನಾಗಿದ್ದಲ್ರಿ ಏನಾಯ್ತು ರೀ ನಿಮಗೆ ಅಂತ ಮನೇಲಿ ಕೂಡ ಕೇಳ್ಬೋದು ನಿಮಗೆ. ಸೊ ಅದರಿಂದ ಆ ಒಂದು ಇದಕ್ಕೆ ಸೆಕ್ಷನ್ಗೆ ನೀವು ಹೋಗುವ ಸಾಧ್ಯತೆ ಇರ್ತದೆ. ಸೊ ಆ ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ವಿಷ್ಣು ಸಹಸ್ರನಾಮ ಡೈಲಿ ಮೊದಲಿಂದನೇ ಏಪ್ರಿಲ್ ತಿಂಗಳು ಮೊದಲನೇ ದಿವಸ ಪ್ರತಿದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋದು, ಸೂರ್ಯಗ್ರಹಣಕ್ಕೆ ಒಂದು ಶಾಂತಿ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಂಬಿಟ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಂಗಾಗತ್ತೆ. ಟೈಮ್ ಟು ಟೈಮ್ ನಿದ್ರೆ ಮಾಡೋದು, ಊಟ ಕರೆಕ್ಟಾಗಿ ಟೈಮ್ ಮಾಡುವಂಥದ್ದು, ಉತ್ತಮವಾದ ಗುಣಮಟ್ಟದ ಆಹಾರ ಸೇವನೆ, ಫೈಬರ್ ಕಂಟೆಂಟ್ ಎಲ್ಲ ಚೆನ್ನಾಗಿ ತೆಗೆತಾ ಇದನ್ನ, ಸೊಪ್ಪು ತರಕಾರಿ ಚೆನ್ನಾಗಿ ಒಳ್ಳೆ ಊಟ ಮಾಡಬೇಕು. ಆಮೇಲೆ ಎಕ್ಸಸೈಸ್, ವ್ಯಾಯಾಮಗಳು ಚೆನ್ನಾಗಿ ಮಾಡೋದು, ಕಣ್ತುಂಬ ನಿದ್ದೆ, ಆದರೆ ಬೆಳಗ್ಗೆ ಬೇಗ ಎದ್ದೇಳೋದು, ರಾತ್ರಿ ಬೇಗ ಮಲಗೋದು. ಯಾಕೆಂದರೆ ಶನಿ ನಿಮ್ಮ ರಾಶಿಯಿಂದ ಬಿಟ್ಟು ಮುಂದಿನ ರಾಶಿ ಹೋಗಾಯಿತು, ನೀವಿನ್ನು ಲೇಸಿ ಆಗಬಾರ್ದು, ಹೈಪರ್ ಆ್ಯಕ್ಟಿವ್ ಆಗ್ಬೇಕು ನೀವಿನ್ನ, ಆಯ್ತಲ್ವಾ? ಸೊ ಇಂಥದ್ರ ಬಗ್ಗೆ ಎಲ್ಲ ಗಮನ ಹರಿಸಿ. ಬಹಳ ಪ್ರಮುಖವಾಗಿ ಪರಿಹಾರಗಳು, ನಾವು ವಿಶೇಷವಾದ ಪರ್ವದಿನದೊಂದು ಅದ್ಭುತವಾದ ಪರಿಹಾರ ಮಾಡ್ತಾ ಇದ್ದೇವೆ ಕುಂಭರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ, ಮಹಾಸೂರ್ಯಗ್ರಹಣ, ಷಡ್ಗ್ರಹ ಯೋಗ, 6 ಗ್ರಹಗಳು ಒಂದೇ ರಾಶಿ ಮೀನರಾಶಿಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪರ್ವಕಾಲದ ಸಮಯ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ, ಸೂರ್ಯಗ್ರಹಣದ ದೋಷವೂ ಪರಿಹಾರವಾಗಬೇಕು, ಶನಿ ಸಂಚಾರ ಏನು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ, ಅವತ್ತಿನ ದಿವಸವೇ ಆಗ್ತಾ ಇದೆ ಶನಿವಾರ ಅಮಾವಾಸ್ಯೆ, ಆ ಶನಿ ಸಂಚಾರದ ಪೀಡೆಯೂ ಪರಿಹಾರವಾಗಬೇಕು. ಹಾಗೂ ಎಲ್ಲ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ವ್ಯಾಪಾರ ಉದ್ಯೋಗಾದಿ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು, ಗುರುದೋಷ ಪರಿಹಾರವಾಗಬೇಕು. ಹೀಗೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಅಂತಹ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಸಹಸ್ರ 1008 ಸಂಖ್ಯೆಯಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವತ್ತೇ ಸೂರ್ಯಗ್ರಹಣ ಇದೆ. ಆದ್ದರಿಂದ ಸೂರ್ಯಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೆಲ್ಲ ಎಲ್ಲ ಆರೋಗ್ಯ ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಆ ಇರುವ ಗುರುಬಲ ಇನ್ನೇನು ಕೊನೆ ಒಂದೂವರೆ ತಿಂಗಳಿದೆ, ಆ ಗುರುಬಲದ ಫಲ ತುಂಬ ಚೆನ್ನಾಗಿ ಸಿಗಬೇಕು ನಿರ್ವಿಘ್ನವಾಗಿ. ಗುರು ದೋಷಗಳ ಪರಿಹಾರವಾಗಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಪ್ರಸಾದ ಸ್ವರೂಪದಲ್ಲಿ ಈ ವಿಶೇಷವಾದ ಒರಿಜಿನಲ್ ನೀಲಮಣಿ, ಬ್ಲೂ ಸಫೈರ್, ನೀಲಿ ಪುಷ್ಯರಾಗ, ಒರಿಜಿನಲ್ ಬ್ಲೂ ಸಫೈರ್ ಅನ್ನು ಕೊಡ್ತಾ ಇದ್ದೇನೆ. ಇದನ್ನ ಉಂಗುರದ ಸ್ವರೂಪದಲ್ಲಿ ಕೊಡ್ತಾ ಇರುವ ಉದ್ದೇಶ, ಬರೀ ಸ್ಟೋನ್ ಅನ್ನು ಕೊಟ್ಟರೆ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳಿ ಒಂದು ಚಿಕ್ಕ ಉಂಗುರ ಥರ ಮಾಡಿ ಕೊಟ್ಟರೆ ನೀವು ಇಟ್ಕೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದನ್ನು ಕೊಡ್ತಾ ಇರ್ತಕ್ಕಂಥದ್ದು, ಉಂಗುರದ ಸ್ವರೂಪದಲ್ಲಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಷ್ಟೇ, ಕಳ್ಕೊಳ್ಬಾರ್ದು ನೀವು ಅನ್ನುವ ಕಾರಣಕ್ಕೆ ಈ ಉಂಗುರ ಸ್ವರೂಪದಲ್ಲಿದ್ದರೆ ಕಳೆದು ಹೋಗೋದಿಲ್ಲ ಅಂತ ಈ ಪವಿತ್ರವಾದಂತಹ ನೀಲಿ ಪುಷ್ಯರಾಗ ರತ್ನಗಳನ್ನು, ಶನಿಯ ರತ್ನಗಳನ್ನು ನಾನು ತಿರುನೆಲ್ಲಾರ್ ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೇಶ್ವರನ ಸ್ವಾಮಿಯ ಒಂದು ಸಾನ್ನಿಧ್ಯ ಇದೆ, ನಳತೀರ್ಥ ಇದೆ ಅಲ್ಲಿ. ಆ ನಳತೀರ್ಥದಲ್ಲಿ ಈ ಎಲ್ಲ ಉಂಗುರಗಳನ್ನು ಆ ನಳತೀರ್ಥದಲ್ಲಿ ಫಸ್ಟ್ ಜಲಾಭಿಷೇಕದೊಂದಿಗೆ ಅಲ್ಲಿ ಅಭಿಮಂತ್ರಣ ಮಾಡಿ, ಅಲ್ಲಿಂದ ಅದನ್ನು ಸೀದಾ ನಾವು ದರ್ಭಾರಣ್ಯೇಶ್ವರ ಸ್ವಾಮಿ ಹಾಗೂ ತಿರುನೆಲ್ಲಾರ್ ನಮ್ಮ ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ತಗೊಂಡು ಹೋಗಿ ಆ ಮೂಲ ದೇವರ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲೂ ಸಹ ಆ ಮೂಲ ದೇವರ ದರ್ಶನ ಸಿಗೋದ್ರೆ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ನಿಮಗೊಂದು ತಿರುನೆಲ್ಲಾರ್ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ನೀವು ಮಾಡಬಹುದು. ನಾನು ಅಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ರತ್ನಗಳನ್ನು ಲಿಟ್ ಎನರ್ಜೈಸ್ ಮಾಡಿ ತಗೊಬರ್ತಾ ಇದ್ದೇವೆ. ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಅವತ್ತಿನ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅದ್ಭುತವಾದ ಸನ್ನಿಧಾನಗಳ ದರ್ಶನ ಮಾಡಿದ್ದೇನೆ. ಒಂದು ದರ್ಭಾರಣ್ಯೇಶ್ವರ ಸ್ವಾಮಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡದ್ದು, ಇನ್ನೊಂದು ಆದಿಕುಂಭೇಶ್ವರ ಸ್ವಾಮಿ ಕುಂಭಕೋಣಂ, ಅದು ಕೂಡ ಪುರಾಣ ಪ್ರಸಿದ್ಧವಾದಂತಹ ಸನ್ನಿಧಾನ. ಇನ್ನೊಂದು ಬಂದು ಅರುಣಾಚಲೇಶ್ವರ ಜ್ಯೋತಿರ್ಲಿಂಗ, ಅಂದರೆ ಅದು ಅಗ್ನಿಲಿಂಗ. ಅದು ಪಂಚಭೂತಗಳಲ್ಲಿ ಪೃಥಿವ್ಯಪ್ ತೇಜು ವಾಯುರಾಕಾಶದಲ್ಲಿ ಅಗ್ನಿಲಿಂಗ ಅನ್ನುವಂಥದ್ದು ಅರುಣಾಚಲೇಶ್ವರನ ಸ್ವಾಮಿಯ ಸನ್ನಿಧಾನ. ಈ 3 ಸ್ವಾಮಿಯ ಈಶ್ವರನ ಸನ್ನಿಧಾನಗಳಲ್ಲೆಲ್ಲ ಸಹ ಈ ಒಂದು ಉಂಗುರಗಳನ್ನು ತೆಗೆದುಕೊಂಡು ತಿರುಗಾಡಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತಗೊಂಬಂದಿರತಕ್ಕಂಥ ಈ ಒಂದು ವಿಶೇಷವಾದಂತಹ ರತ್ನವನ್ನು ಮತ್ತೆ ಪುನಃ ಅಮಾವಾಸ್ಯೆ 29ನೇ ತಾರೀಕು, ಅಮಾವಾಸ್ಯೆ ಶನಿವಾರ, ಮಹಾಸೂರ್ಯಗ್ರಹಣದ ದಿವಸವೇ ಈ ಎಲ್ಲ ಹೋಮಗಳಲ್ಲಿ ಇದನ್ನು ಮತ್ತೆ ಪುನಃ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ, ನೀವು ನಿಮ್ಮಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿಕೊಳ್ಬಹುದು, ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಜೊತೆಗಲ್ಲಿ ಇದನ್ನು ಇಟ್ಕೊಳ್ಬಹುದು. ಯಾಕೆಂದರೆ ಈ ಶನಿ ಸಂಚಾರದ ಎಲ್ಲ ದುಷ್ಪರಿಣಾಮಗಳ ಪರಿಹಾರವಾಗಿ ಒಳ್ಳೆಯ ಫಲಗಳು ಸಿಗಬೇಕು ಅನ್ನುವ ದೃಷ್ಟಿಯಿಂದ. ಇಷ್ಟೇ ಅಲ್ಲ, ನಾವು ನಿಮಗೆ ಒಂದು ಸೂರ್ಯ ಬಿಂಬ ಅಂತಲೂ ಸಹ ಕಳಿಸ್ಕೊಡ್ತೇವೆ. ಆ ಸೂರ್ಯ ಬಿಂಬವನ್ನು ನಿಮ್ಮ ಕೈಗೆ ತಲುಪಿದ ನಂತರ ಒಂದು ಅರ್ಧ ಕೆಜಿನ ಒಂದು ಬೊಗಸೆಯಷ್ಟು, ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಗೋಧಿಯಲ್ಲಿ ಈ ಒಂದು ಸೂರ್ಯ ಬಿಂಬವನ್ನು ಇಟ್ಟು ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟುಬಿಡಿ. ಅದನ್ನು ಅಷ್ಟೇ, ಆಸ್ ಸಿಂಪಲ್ ಆಸ್ ದ್ಯಾಟ್. ಸಿಂಪಲ್ ಅಷ್ಟು ಮಾಡಿದ್ರೆ ಸಾಕು, ನಿಮ್ಮ ಕೈಯಿಂದ ಬಿಂಬದಾನವಾಯಿತು, ನಿಮಗೆ ಅಭಿಮಂತ್ರಿತ ಒರಿಜಿನಲ್ ನೀಲಿ ಪುಷ್ಯರಾಗ ರತ್ನ ಸಿಕ್ತು, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಇರುತ್ತೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಂಡ್ಬಿಡಿ ಸಾಕು. ಇಂಥ ಅದ್ಭುತವಾದ ಸಿಂಪಲ್ ಪರಿಹಾರ. ಇದಕ್ಕೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಂಡ್ರಾಯಿತು. ರಿಜಿಸ್ಟರ್ ಮಾಡ್ಕೊಳ್ಬೇಕು, ಎಲ್ಲ ವಿಚಾರಗಳು ನಿಮಗೆ ವಾಟ್ಸಪ್ಪಲ್ಲಿ ಬರ್ತದೆ. ರಿಜಿಸ್ಟರ್ ಆದ ನಂತರ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಸೇರಿಸಲಾಗಿದೆ ಅಂತ ಒಂದು ಮೆಸೇಜ್ ಸಹ ನಿಮಗೆ ಬರ್ತದೆ. ನಂತರ ಅವತ್ತಿನ ದಿವಸ 21ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ಕೇಳಿಸ್ಕೊಳ್ಬಹುದು. ಲೈವಲ್ಲಿ ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದ ಒರಿಜಿನಲ್ ನೀಲಿಮಣಿ ನೀಲಿ ಪುಷ್ಯರಾಗ ರತ್ನವನ್ನು ನಿಮಗೆ
ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ, ಜೊತೆಗೆ ಆ ಸೂರ್ಯಬಿಂಬದ ಜೊತೆಗೆ, ಆಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.